ஸோ இது ஒரு புக்கு. அந்த மேல இருக்க சக்திகாரம் கொடுத்தான். அந்த புக் கொடுத்துட்டு என்ன பண்ணா, இதுக்கு பிரகாரம் நீங்க நடங்க அப்படின்னு சொல்லிட்டு நம்மளுக்கு சொன்னான். ஸோ இந்த புக்கு பிரகாரம் நாங்கள் நடந்தா நல்லா இருக்கும். எப்படி, ஒரு மிக்சி இருக்கு, மிக்சிக்கு ஒரு மேனுவல் இருக்கு. அந்த மேனுவல்ல என்ன சொல்லியிருப்பான், நீங்க அந்த தேங்காய் இருக்கு கட் பண்ணிட்டு சின்ன சின்ன பீஸ் பண்ணி என்ன பண்ணுங்க, அப்புறம் சும்மா சின்ன பீஸ் போட்டுட்டு கொஞ்சம் இன்ச் பண்ணி ஸ்டார்ட் பண்ணி கிரைண்ட் பண்ணுங்க அப்படி சொல்லுவான் அவர் மேனுவல்ல. அது மேனுவல் பிரகாரம் நீங்க நடந்தீங்கன்னா அந்த மிக்சி நல்லா இருக்கும். ஸோ அது பிரகாரம் தான் இந்த மனுஷனுக்கு கூட ஒரு மேனுவல் கொடுத்தான். மேல இருக்க அந்த சக்திகாரம் அவன் என்ன பண்ணா, அந்த சக்திகாரம் கொடுத்துருக்க மேனுவல் தான் இந்த குரான். இதுல என்ன பண்ணிட்டான், நீங்க எப்படி நடக்கணும், நீங்க எப்படி நீங்க லைஃப் லீட் பண்ணணும், உங்க லைஃப் நீங்க எப்படி பண்ணணும், நீங்க உங்க பிள்ளைங்கிட்ட எப்படி இருக்கணும், நீங்க பெரியவர்கிட்ட எப்படி இருக்கணும், உங்க லைஃப்ல என்னென்ன நல்லது செய்யணும். அந்த காலத்துல கெட்டது பண்ணாரு, அந்த கெட்டது பண்ணவங்களுக்கு அதெல்லாம் கஷ்டம் ஆச்சு. இந்த மாதிரி இதுல எல்லாம் எக்ஸ்பிளைன் பண்ணா மேல இருக்க சக்திகாரம். இதுல இன்னொன்னு சொன்னா, ஈவன் தி ஸ்மாலஸ்ட் பார்ட் கால்ட் ஆட்டம், smallest part called atom, smaller than that, bigger than that அப்படின்னு சொன்னான். இது என்ன சொன்னா, atom பத்தி 1400 years back when he spoke, that Almighty spoke, actually that time that prophet Muhammad, he don't know how to write, how to read, but still these words were told by the Almighty, the Creator. That means we presume that whatever it is said in this, it's a message from the Almighty, the Creator. So this came for all the humans. It is not only for the Muslim. That is why he says Alhamdulillahi Rabbil Alameen. That means this is, I am the Rabb, I am the Creator for all the universe, he said. So it is better to every Muslim or every human to walk on this, to read this book, then they can understand. Thank you. Yeah, ನೋಡಿ, ನಮ್ಮನ್ನ ಹುಟ್ಟಿಸಿದ್ ಯಾರಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ನಮ್ಮ ತಂದೆ ತಾಯಿ ಅಂತ ಹೇಳ್ತೀವಿ. ತಂದೆ ತಾಯಿ ಹುಡ್ಸಕ್ ಆಗಲ್ಲ. ಯಾತಿಕ್ ಹುಡ್ಸಕ್ ಆಗಲ್ಲ ಅಂತ ಹೇಳಿದ್ರೆ, ಕಣ್ಣು ಹೊಡೆದ್ ಕೆಳಗ್ ಬಿದ್ದೋಗ್ಬಿಟ್ರೆ 10 ಕೋಟಿ ಕೊಟ್ಟರು ಒರಿಜಿನಲ್ ಮಾಡಕ್ ಆಗಲ್ಲ. ಇಂಥ ಒಂದ್ ಸಂದರ್ಭದಲ್ಲಿ ನಮ್ಮ ಕೂದಲಿಗೆ ಯಾರು ಒಂದ್ ಪೈಸಾ ಕೊಡೋರು ಇಲ್ಲ. ಈ ಬೆಲೆ ಬಾಳದೆ ಇರುವಂತ ಕೂದಲು ತುಂಡನ್ನ ನಮ್ಮ ತಂದೆ ತಾಯಿ ಹುಡ್ಸಕ್ ಆಗಲ್ಲ, ಇಂಪಾಸಿಬಲ್ ಇದೆ. ಇಂಥ ಒಂದ್ ಸಂದರ್ಭದಲ್ಲಿ ಎಷ್ಟೋ ಅಂಗಗಳಿದೆ, ಅದನ್ನೆಲ್ಲ ನಮ್ಮ ತಂದೆ ತಾಯಿ ಹುಡ್ಸಿದ್ರೆ, ನನ್ ಪ್ರಶ್ನೆ, ಈ ಕೂದಲು ತುಂಡಿಗೆ ಬೆಲೆ ಇಲ್ದಿರೋದನ್ನ ನಮ್ಮ ತಂದೆ ತಾಯಿ ಹುಡ್ಸಕ್ ಆಗುತ್ತಾ? ಅದು ಆಗಲ್ಲ. ಸೊ ಇಂಥ ಒಂದು ಉದಾಹರಣೆ ನಿಮ್ಗೆ ಎದುರುಗಡೆ ಇದ್ದಾಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನಂದ್ರೆ, ನಮ್ಮನ್ನ ಹುಟ್ಟಿಸಿದ್ದು ಆ ಮೇಲಿರೋ ಸೃಷ್ಟಿಕರ್ತನೇ ವಿನಃ ನಮ್ಮ ತಂದೆ ತಾಯಿ ಅಲ್ಲ. ತಾಯಿಗೆ ಆದ್ರೆ ಅವ್ರಿಬ್ಬರ ಸ್ಥಾನವನ್ನು ಬಹಳ ದೊಡ್ಡದು. ಒಂದು ತಾಯಿಗೆ ಸೇವೆ ಮಾಡಿ ಸ್ವರ್ಗ ಪಡ್ಕೊಳ್ಳಿ, ತಂದೆ ಸೇವೆ ಮಾಡಿ ಸ್ವರ್ಗಕ್ಕೆ ಒಂದು ಬಾಗ್ಲು ಇರುತ್ತೆ, ಆ ಬಾಗ್ಲಲ್ಲಿ ಪರ್ಮಿಷನ್ ತಗೊಳ್ಳಿ. ಇವೆರಡು ಬಹಳ ಮುಖ್ಯವಾದಂತದ್ದು. ಇಂಥ ಒಂದು ಸಂದರ್ಭದಲ್ಲೂ ನಾವು ಆಲೋಚನೆ ಮಾಡಬೇಕಾಗಿರೋದು, ನಮ್ಮನ್ನು ಹುಟ್ಟಿಸಿದ್ದು ಮೇಲಿರೋ ಸೃಷ್ಟಿಕರ್ತನೇ ವಿನಃ ಬೇರೆ ನಮ್ಮ ತಂದೆ ತಾಯಿ ಅಲ್ಲ. ಸೊ ಇದು ಮೊದಲನೇ ಪಾರ್ಟ್. ಎರಡನೇ ಪಾರ್ಟು, ಆ ಸೃಷ್ಟಿಕರ್ತನ ನಾವು ನೋಡ್ಲಾರ್ವಿ. ಯಾಕೆ ನೋಡ್ಲಾರ್ವಿ? ಅವ್ನ ಸೃಷ್ಟಿಕರ್ತನ ಶಕ್ತಿಯಲ್ಲಿ ಆ ಸೂರ್ಯ ಇಷ್ಟೇ ಆಗಲ್ಲ, ಒಂದ್ ಚಪ್ಪತಿ ಅಷ್ಟಾಗಲ್ಲ ಸೂರ್ಯ. ಆ ಸೂರ್ಯನೇ ನಾವು ಕಂಡ್ಬಿಟ್ಟು ನೋಡಕ್ ಆಗಲ್ರಿ. ಇಂಥ ಒಂದು ಸಂದರ್ಭದಲ್ಲಿ ಸೂರ್ಯನೇ ನೋಡಕ್ ಆಗದಿದ್ದಾಗ ಆ ಸೃಷ್ಟಿಕರ್ತನ ಸೃಷ್ಟಿನ ನೀವು ಊಹಿಸ್ಕೊಂಡ್ಬಿಟ್ರೆ, ಈ ಆಕಾಶ ಎಷ್ಟು ದೊಡ್ಡದು, ಅದ್ರಲ್ಲಿ ಕೊಟ್ಟಂತ ಸೂರ್ಯಗಳನ್ನ ಹಾಕಿದ್ರು ತುಂಬಲ್ಲ. ಇಂಥ ಒಂದು ಸೃಷ್ಟಿಕರ್ತನ ಶಕ್ತಿಯಲ್ಲಿ ಆ ಸೂರ್ಯ ಲೆಕ್ಕ ಇಲ್ಲ, ಕೊಟ್ಟಂತ ಸೂರ್ಯ ಹಾಕಿದ್ರು ತುಂಬಲ್ಲ. ಆ ಸೃಷ್ಟಿಕರ್ತನ ಶಕ್ತಿ ಎಷ್ಟು ಅಂತ ಒಂದು ಸೃಷ್ಟಿಕರ್ತನ ನೋಡಕ್ ಆಗುತ್ತಾ? ಆಗಲ್ಲ, ಇಂಪಾಸಿಬಲ್ ಇದೆ. ಈಗ ನೋಡಕ್ ಆಗಲ್ಲಪ್ಪ. ಇಂಥ ಒಂದು ನೋಡಕ್ ಆಗದೆ ಇದ್ದ ಸಂದರ್ಭದಲ್ಲಿ ಮೇಲಿರುವ ಸೃಷ್ಟಿಕರ್ತನ ನಾವೇನ್ ಮಾಡ್ತೀವಿ, ಒಂದು ಕಲ್ ರೂಪದಲ್ಲಿ, ಮಣ್ಣು ರೂಪದಲ್ಲಿ, ಒಂದು ವಿಗ್ರಹದ ರೂಪದಲ್ಲಿ, ಒಂದು ದರ್ಗಾ ರೂಪದಲ್ಲಿ, ಒಂದು ಸಿಲ್ವೆ ರೂಪದಲ್ಲಿ ನಾವು ಒಂದು ಸೃಷ್ಟಿಕರ್ತನ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೊಂಡು ಮಾಡಿದ್ರೆ ಏನಾಗುತ್ತೆ? ಇದಕ್ ಮೊದಲು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ಅವ್ರು ಅಲ್ಲಿ ಕೂತಿರೋರು ನಮ್ಮ ತಂದೆ ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ನೀವೆಲ್ಲ ಹೋಗ್ರಿ ನಮ್ಮ ತಂದೆ, ಇವ್ರು ನಮ್ಮ ತಂದೆ ಅಂದ್ರೆ ನಮ್ಮ ತಂದೆ ಓದಿತಾರೆ. ನಾನು ಆಗ್ಲೇ ಹೇಳ್ದೆ, ಹುಡ್ಸಿದ್ ನಮ್ಮ ತಂದೆ ತಾಯಿ ಅಲ್ಲ, ಮೇಲಿರೋ ಸೃಷ್ಟಿಕರ್ತನ ಅಂತ ಹೇಳ್ಬಿಟ್ಟು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಹುಡ್ಸಿಲ್ಲ, ಅವ್ರನ್ನ ಬಿಟ್ಬಿಟ್ಟು ಇನ್ನೊಬ್ರಿಗಂದ್ರೆ ಅವ್ರು ಬೈತಿದ್ದಾರೆ. ಹುಟ್ಟಿಸಿದ್ದು ನಮ್ ಸೃಷ್ಟಿಕರ್ತನ ಬಿಟ್ಬಿಟ್ಟು ನೀವು ಕಲ್ಗೆ ಮಣ್ಣಿಗೆ ವಿಗ್ರಹಕ್ಕೆ ಅಂತೇಳಿ ನೀವು ಆರಾಧಿಸಕ್ ಹೋದ್ರೆ ಆ ಸೃಷ್ಟಿಕರ್ತನ ಸುಮ್ಮನೆ ಇರ್ತಾನ? ಅವನೇನ್ ಮಾಡ್ತಾನೆ, ಎತ್ತಿ ನರಕದಲ್ಲಿ ಹಾಕ್ತಾನೆ. ಎಲ್ಲಾಗ್ತಾನೆ? ನಮ್ಮ ಆತ್ಮಗಳನ್ನ ಅವ್ನ್ ನರಕದಲ್ಲಿ ಹಾಕ್ತಾನೆ. ಮನುಷ್ಯನಲ್ಲಿ 3 ಅಂಗಗಳಿದೆ. ಒಂದು ಪ್ರಾಣ ಅನ್ನೋದೊಂದು, ಎರಡನೇದು ದೇಹ ಅನ್ನೋದೊಂದು, ಮೂರನೇದು ಆತ್ಮ ಅನ್ನೋದೊಂದು. ಈ ಪ್ರಾಣ ಅಂದ್ರೆ ಏನಪ್ಪಾ ಅಂದ್ರೆ, ಆ ಫ್ಯಾನ್ ಓಡ್ತಾ ಇರುತ್ತೆ, ಕರೆಂಟ್ ಹೋಗಿ ನಿಂತೋಯ್ತು ಅನ್ಕೊಳ್ಳಿ, ಆ ಮನುಷ್ಯನ್ಗೆ ಏನಪ್ಪಾ ಇದು ಪ್ರಾಣನೇ ಇಲ್ವಲ್ಲಯ್ಯ ಅಂತ ಇರ್ತಾನೆ. ಕರೆಂಟ್ ಬಂದಿದ ತಕ್ಷಣ ಅದು ಸುತ್ತೋಗಿ ಸ್ಟಾರ್ಟ್ ಮಾಡಿದ್ರೆ ಮನುಷ್ಯ ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಅಪ್ಪ ಇದು ಪ್ರಾಣ ಬಂತಪ್ಪ ಅಂದ್ರೆ, ಅದ್ರ ಕರೆಂಟ್ ಅದು ಬರ್ತಾ ಇದೆ ನೋಡಿ, ಅದು ಪ್ರಾಣ. ಅದಕ್ಕೆ ಪ್ರಾಣ ಕರೆಂಟು, ಬೈಕ್ಗೆ ಪೆಟ್ರೋಲು, ಬಸ್ಸಿಗೆ ಡೀಸೆಲ್. ನಮ್ಗೆ ನಿಮ್ ಪ್ರಾಣ ಏನು? ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಏನ್ ಮಾಡ್ತಾರೆ, ಚೆಕ್ ಮಾಡ್ಬಿಟ್ಟು ಆಚೆ ಬಂದಿದೆ, ನಿಮ್ಮಪ್ಪ ಸತ್ತೋದ್ರು ಅಂತಾರೆ. ನಮ್ಮ ಅಪ್ಪನ ತಗೊಂಡು ಅವ್ರ ಹತ್ರ ಟ್ರೀಟ್ಮೆಂಟ್ ಮಾಡ್ಸಿದ್ರೆ, ನಾನು ಸಾರ್ ನಮ್ಮಪ್ಪ ಚೆನ್ನಾಗಿದ್ರಲ್ಲಪ್ಪ ಅಂದ್ರೆ ಅವ್ರೇನ್ ಹೇಳ್ತಾರೆ, ಇಲ್ಲಪ್ಪ ಹಾರ್ಟ್ ಅಟ್ಯಾಕ್ ಅನ್ನೋದು ಬಂತು, ಆ ಹಾರ್ಟ್ ನಿಂತೋಯ್ತು, ಹಾರ್ಟ್ ಫೇಲ್ ಆಯ್ತು.
ಈ ಕಾರಣಕ್ಕೆ ಅವ್ನು ನಾನು ರಕ್ಷಿಸೋಕ್ ಆಗ್ಲಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ ಹಾರ್ಟ್ ನಮ್ಗೆ ನಡಿಬೇಕು, ನಮ್ ಹೃದಯ ಇದೆಯಲ್ಲ, ಹೃದಯ ನಡಿಬೇಕು, ಆಕ್ಟಿವೇಟ್ ಆಗ್ಬೇಕು. ಆ ಹೃದಯ ನಡೆಯೋದಕ್ಕೆ, ಆಕ್ಟಿವೇಟ್ ಆಗೋದಕ್ಕೆ ಶಕ್ತಿ ಬೇಕು ನೋಡಿ. ಆ ಶಕ್ತಿನೇ ನಮ್ ಪ್ರಾಣ, ಲೈಫ್ ಗೊತ್ತಾಯ್ತು. ದೇಹದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತು. ಮೂರನೇದು ಆತ್ಮ ಅನ್ನೋದಿದೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಒಂದ್ ಕೆಟ್ಟ ಕನಸು ಅಂತಾರೆ, ಇದನ್ನ ಡ್ರೀಮ್ ಅಂತಾರೆ. ಡ್ರೀಮ್ ಅಂದ್ರೆ ಅರ್ಥ ಏನು? ಇಟ್ ಹಸ್ ಗಾಟ್ ನೋ ಸಿಗ್ನಿಫಿಕೆನ್ಸ್ ಅಂತಾರೆ. ಇಫ್ ದೇರ್ ಇಸ್ ನೋ ಸಿಗ್ನಿಫಿಕೆನ್ಸ್ ಲೆಟ್ ಅಸ್ ಸಿ ನೌ. ಈಗ ಏನಾಗುತ್ತೆ, ವೆನ್ ವಿ ಸ್ಲೀಪ್ ನಮ್ಮ ಆತ್ಮ ಆಚೆ ಹೋಗ್ಬಿಡುತ್ತೆ. ಆಚೆ ಹೋದಾಗ ಮನುಷ್ಯ ಸಾಯಲ್ಲ. ಪ್ರಾಣ ನಾನು ಹೇಳಿಲ್ವಾ ಗುಂಡಿಗೆ ಇಲ್ಲಿ ನಡೀತಿರುತ್ತೆ ಅಂತ ಹೇಳ್ಬಿಟ್ಟು ಈ ಹಾರ್ಟ್ ಬೀಟ್ ಇಲ್ಲಿ ನಡೀತಾ ಇರುತ್ತೆ. ಇದೆಲ್ಲೋ ಹೋಗುತ್ತೆ ಆತ್ಮ. ಅದೆಲ್ಲೋ ಹೋದಾಗ ಅಲ್ಲೆಲ್ಲೋ ಹೋಗಿ ಹಳದಲ್ಲಿ ಬಿದ್ದೋದಂಗೆ, ತಲೆ ಹೊಡೆದಾಗ್ದಂಗೆ, ರಕ್ತ ಬಂದಂಗೆ, ಹಾವು ಚೇಳು ಬಂದ್ ಕಚ್ಚಂಗೆ, ಹಾವು ಚೇಳು ಬಂದ್ ಕಚ್ಚಾಗ ನೀವು ಇಲ್ಲೇ ಇರ್ತೀರಾ, ನಾನು ನಿಮ್ಮನ್ನ ಕೂಗ್ತೀನಿ ಅಂತ ಸೌಂಡ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಈ ಕೂಗ್ತಿರೋದು ನನ್ನ ಆತ್ಮ, ಹೆದರ್ತಿರೋದು ಆತ್ಮ. ಆ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಇದು ಹೆದರ್ಬಿಟ್ಟು ತಡ್ಕೊಂಡ್ಲಾರು ಓಡ್ ಬಂದು ಸೇರ್ಕೊಂಡ್ಬಿಡುತ್ತೆ. ಇದು ಕೂಗಿದ್ರೆ ಸೌಂಡ್ ಬರಲ್ಲ. ಕೂಗೋ ಡಬ್ಬ ಇಲ್ಲಿದೆ, ಇದರಲ್ಲಿ ಇಲ್ಲ. ಇದಕ್ಕೂ ಡಿಸ್ಕನ್ ಆಗಿರೋ ಕಾರಣಕ್ಕೆ ಈ ಒಂದು ವಾಯ್ಸು ಈ ಆತ್ಮದಲ್ಲಿ ಬರಲ್ಲ. ಇದು ಹೆದರ್ಬಿಟ್ಟು ಏನಾಗುತ್ತೆ, ಓಡ್ ಬರುತ್ತೆ. ಇದು ಬಂದಿದ ತಕ್ಷಣ ಇದರಲ್ಲಿರೋ ಹೆದರಿಕೆ ಇದು ಬಂದ್ರೆ ಅಪ್ಪ ಬದುಕಿದ್ದೀನಪ್ಪ ಅಂತ ಎದ್ದು ಕುತ್ಕೊಂತಾನೆ. ಇದ್ರ ಅರ್ಥ ನಮ್ಮ ಆತ್ಮಗಳೇ ಹೆದರೋದು, ನಮ್ಮ ಆತ್ಮಗಳಿಗೇನೆ ತೊಂದರೆ ಆಗೋದು. ಈ ಆತ್ಮಗಳನ್ನ ರಕ್ಷಿಸ್ಕೋಬೇಕಾಗಿದ್ರೆ ಆ ಮೇಲಿರೋ ಸೃಷ್ಟಿಕರ್ತನ ಮಾತ್ರ ಆರಾಧಿಸ್ಬೇಕು. ಆ ಮೇಲಿರೋ ಸೃಷ್ಟಿಕರ್ತನ ಏನ್ ಹೇಳ್ತಾರೆ ನೋಡಿ, 4 ಲಕ್ಷಣಗಳಿದೆ. ಒಂದು ಕೊಲ್ ಹೂ ಅಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಮ್ ಯೂಲದ್ ವಲಮ್ ಯಕುಲ್ ಲಹು ಕುಫುವನ್ ಅಹದ್. ಇದರ ಅರ್ಥ ಏನಪ್ಪಾ ಅಂದ್ರೆ, ಹೇಳಿ ನಾನು ಒಬ್ಬನೇ, ಕೊಲ್ ಹೂ ಅಲ್ಲಾಹು, ಅವನೊಬ್ಬನೇ. ರಾಜ್ಯಕ್ಕೆ ನೋಡಿ, ಮನೆಗೆ ಒಬ್ಬರೇ ದೊಡ್ಡವರು, ರಾಜ್ಯಕ್ಕೆ ಒಂದೇ ಮುಖ್ಯಮಂತ್ರಿ, ದೇಶಕ್ಕೆ ಒಬ್ಬರೇ ಪ್ರಧಾನಿ. ಅಕಸ್ಮಾತ್ ಇಬ್ಬರಿದ್ದೀರ ಅವರು ಜಗಳ ಆಡಿರೋರು. ಹಾಗೇನೆ ಇಡೀ ಬ್ರಹ್ಮಾಂಡಕ್ಕೂ ಆ ಸೃಷ್ಟಿಕರ್ತನೊಬ್ಬನೇ, ಅವ್ರು ಇಬ್ಬರಿದ್ದೀರ ಅವರು ಜಗಳ ಆಡಿರೋರು. ಅಲ್ಲಿ ವ್ಯತ್ಯಾಸಗಳು ಬರ್ದಿರೋವು. So what does it mean? Our for whole universe there is only one creator. We have to pray the only one creator. That is what he said. Allahu Samad. He is always giver. ಅವ್ನು ಸ್ವಲ್ಪನು ಪಡ್ಕೊಂಡ್ರೆ ಅವ್ನು ನಮ್ಮ ಸೃಷ್ಟಿಕರ್ತಾನೆ ಅಲ್ಲ. ನಮ್ ಎಲ್ಲಿದ್ ವಲಮ್ ಯೂಲದ್, ಮೊದ್ಲದ್ ಹೇಳೋದಲ್ಲ, ಅವನು ಒಬ್ಬನೇ ಅಂತ ಹೇಳ್ಬಿಟ್ಟು ಅವ್ನ ತಂದೆ ತಾಯಿ ಇಲ್ಲ, ಅವ್ನ ಮಕ್ಕಳು ಇಲ್ಲ. ಮೂರನೇದ್ ನೋಡಿ ಎಷ್ಟು ಚೆನ್ನಾಗಿದೆ, ಅವ್ನ ತಂದೆ ತಾಯಿ ಇಲ್ಲ, ಮಕ್ಕಳು ಇಲ್ಲ. ಅಪ್ಪ ಮಗ ಇಬ್ಬರಿದ್ರೆ ಮತ್ತೆ ಕನ್ಫ್ಯೂಷನ್ ಆಗಿರೋದು, ಅಪ್ಪನ ಹತ್ರ ಹೋಗ್ಲಾ ಮಗನ ಹತ್ರ ಹೋಗ್ಲಾ ಅಂತ ಹೇಳ್ಬಿಟ್ಟು. ಆದ್ರೆ 4ನೇದು ಇನ್ನೂ ಚೆನ್ನಾಗಿದೆ, ಒಲಮ್ಯ ಕುಲ್ಲು ಹೋಗೋದು. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಅವನಂತ ಶಕ್ತಿ, ಅವನಂತ ರೂಪ ಇನ್ಯಾವುದೂ ಇಲ್ಲ. ಈ 4 ಕ್ಯಾರೆಕ್ಟರ್ಸ್ ಎಲ್ಲಿರ್ತಾವೋ ಅವನೇ ನಮ್ಮೆಲ್ರಿಗೂ ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನ ಆರಾಧಿಸ್ಬೇಕು. ಇದನ್ನ ಮಾಡ್ಕೊಂಡ್ ಬಂದ್ರೆ ಆ ಸೃಷ್ಟಿಕರ್ತನ ನಮ್ಮನ್ನ, ನಮ್ಮ ಆತ್ಮಗಳನ್ನ ಆ ಸ್ವರ್ಗದಲ್ಲಿ ಚೆನ್ನಾಗಿಡ್ತಾನೆ ಅಲ್ವಾ? ಸೊ ಇದನ್ನ ಮಾಡಿ.